ಕೊಟ್ಟಿದ್ದಕ್ಕೆ ಅನಂತ ಅನಂತ ವಂದನೆಗಳನ್ನು ಹೇಳ್ತೀನಿ. ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲೇ ಇದ್ದರೂ ಮಾಡ್ಬೋದಂತ ಇನ್ನೊಂದು ಧೈರ್ಯ ನಮ್ಮ ಎನ್ ಎ ಸಿಗೆ ಬಂತು. ಅದಕ್ಕೆ ನಮ್ಮಲ್ಲಿ ನಮ್ಮ ಹಿಂದುಗಡೆ ಇರ್ತಕ್ಕಂಥ ಕೆಲವು ಮಹಿಳೆಯರಿಗೆ ನಾನು ನನ್ನ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ನಮಸ್ಕಾರಗಳನ್ನು ಹೇಳಲಿಕ್ಕೆ ಕೆಲವು ಹೆಸರುಗಳನ್ನು ತಗೊಳ್ಳಲು ಬಯಸುತ್ತೇನೆ. ಮೊದಲನೇದಾಗಿ ಗುಂಡಪ್ಪ ಅವರು ತಗೋತಕ್ಕಂಥ ಕಷ್ಟ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ವಾರದಿಂದ ಅವ್ರ ಹಿಂದೆಯೇ ನಾವು ಆ್ಯಕ್ಚುಲಿ ಮತ್ತು ಬೆಳಗಾವಿಗೆ 3 ದಿವಸ ಮೊದಲು ಹೋಗಿ ಎಲ್ಲರಿಗೂ ಒಂದು ಪ್ರಸಾದವನ್ನು ಲಭ್ಯ ಮಾಡೋಣ ಅಂತ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿವಿ ನಾವು. ಪಾಪ ಅವರು ಎಲ್ಲ ಕರೆಕ್ಟಾಗಿ ಮಾಡಿ ಅವ್ರ ಜೊತೆಗೇನಿದೆ ಮಹಾಂತೇಶ್ ಅಂತ ಒಬ್ಬ ಕುಕ್ಕನ್ನು ಕೂಡ ಕರ್ಕೊಂಬಂದರು. ಇಲ್ಕಲ್ಲಿಂದ ಕರ್ಕೊಂಬಂದು ಒಳ್ಳೆ ಶುಚಿಯಾದ ಊಟವನ್ನು ನಮಗೆ ಹಾಕಿ ಎಲ್ಲರೂ ಅದೇನು ಉದುರು ಚಜ್ಜಕ ಅಂತ ಭಾಳ ಎಂಜಾಯ್ ಮಾಡಿದರು ನಿಜವಾಗ್ಲೂ ಹೇಳಬೇಕಂದ್ರೆ. ಹಾಗೂ PS ಅಲ್ಗೋಮ್ ಇವರೇನದ ನಮ್ಮ KSRTCಯ ಧುರೀಣರು, ಅವರು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಪೂರಾ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದರು. ಹಾಗೂ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯವರು ತಾವೇ ಮುಂದಾಗಿ ಬಂದು ನಿಮಗೆ ನಾವು ಬಿಸಿಲಿನಲ್ಲಿ ಜನರು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ರಾಗಿ ಅಂಬಲಿ ಕೊಡಿಸ್ತೀವಿ ಅಂತ ಹೇಳಿದರು. ನೋಡಿರಿ ಇವರು ಮನಸ್ಸು ಹೆಂಗಿದೆ ಅಂತ ನಾನು ಹೇಳೋದಂದರೆ, ಪ್ರತಿಯೊಬ್ಬ ಜನರಿಗೆ ರಾಗಿ ಅಂಬಲಿಯನ್ನು ಕುಡಿಸಿ ಈ ಬಿಸಿಲಿನಲ್ಲಿ ಬಂತಕ್ಕಂಥ ಅವರಿಗೆ ಒಂದು ತಂಪಿನ ವಾತಾವರಣನ ಕ್ರಿಯೇಟ್ ಮಾಡಿದರು. ಮತ್ತು ಬಾಗಲಕೋಟ್ ಮತ್ತು ಬಿಜಾಪುರ ಡಿಸ್ಟಿಕ್ಕಿಯ ಈ ಖಾದಿ ಗೃಹ ಆಮೋಗ್ಯದವರು ಇಲ್ಲ ನಮ್ಮ ಕಡೆಯಿಂದ ನಿಮ್ಮ ಧುರೀಣರಿಗೆಲ್ಲರಿಗೂ ನಾವು ಒಂದು ಖಾದಿಯ ಒಂದು ಹಾರವನ್ನು ಹಾಕ್ತೀನಿ ಅಂದರು. ನನಗೆ ತುಂಬ ಸಂತೋಷವಾಯಿತು. ಅದಕ್ಕಿಂತ ಜಾಸ್ತಿ ಸಂತೋಷ ನೀವೆಲ್ಲರೂ ಬಂದು ಸೇರಿದ್ದು. ನಿಜವಾಗ್ಲೂ ಹೇಳಬೇಕಂದ್ರೆ ಹೀಗೆ ನಾವು ಮಾಡಿದರೆ ಇದೇ ವಿಷಯ ಡೆಲ್ಲಿವರೆಗೂ ಮುಟ್ಟಿ ನಮ್ಮ ಕೆಲಸ ಬೇಗನೆ ಆಗೋದು 100%. ನಾವು ಹೇಳಿದ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಮತ್ತು ಮುಂಬರುವ ದಿನಗಳಲ್ಲಿ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರು ತಾವೇ ನಿನ್ನೆ ಮೀಟಿಂಗಲ್ಲಿ ಹೇಳಿದರು ಏನಂತ, ಇದೇ ಏಪ್ರಿಲ್ ತಿಂಗಳು 30 ಕೊನೆಯ ದಿನಾಂಕದವರೆಗೂ ಆಗದೆ ಹೋದರೆ ನಾವು ಡೆಫಿನೆಟಾಗಿ ಮತ್ತೆ ಆಂದೋಲನ ಪ್ರಾರಂಭ ಮಾಡೋಣ. ಅಲ್ಲಿವರೆಗೂ ನಾವು ಹೇಳಿದ ಕಾರ್ಯಕ್ರಮ ಇದೆ 23ರಿಂದ 25ವರೆಗೂ ಎಲ್ಲೆಲ್ಲಿ EPF ಆಫೀಸ್ ಇದೆ ಹೋಗಿ ನಿಮ್ಮ ಮೆಮೊರಂಡಮ್ ಕೊಟ್ಟು ಧರಣಿ ಮಾಡಿರಿ. ಎಲ್ಲಿ EPF ಆಫೀಸ್ ಇಲ್ಲ DC ಆಫೀಸ್ಗೆ ಹೋಗಿ ಡಿಸ್ಟಿಕ್ ಕಲೆಕ್ಟ್ರಿಗೆ ಹೋಗಿ ನಿಮ್ಮೊಂದು ಮೆಮೊರಂಡಮ್ ಕೊಡ್ರಿ. ಈ ಕಾರ್ಯಕ್ರಮವನ್ನು ದಯಮಾಡಿ ಎಲ್ಲ ಡಿಸ್ಟಿಕ್ಗಳನ್ನು ಮಾಡೋದು. ಎರಡನೇದಾಗಿ ನಮ್ಮ 21 ಡಿಸ್ಟಿಕ್ಕಿಂದ ಎಲ್ಲ ಧುರೀಣರು ಅವರು ತಮ್ಮ ಜನರನ್ನು ಕರ್ಕೊಂಬಂದರು. ಎಲ್ಲಿಂದ? ಮೈಸೂರಿಂದ ಹಿಡಿದು ಇಲ್ಲಿವರೆಗೂ ಎಲ್ಲೇ ಹುಬ್ಬಳ್ಳಿ ಧಾರವಾಡವರೆಗೂ, ತುಮಕೂರು ತೊಗೋರಿ, ದಾವಣಗೆರೆ ತೊಗೋರಿ, ಅಥವಾ ನಮ್ಮ ಗುಲ್ಬರ್ಗ ತೊಗೋರಿ, ಬೀದರ್ ತೊಗೋರಿ, ಯಾದಗಿರಿ ತೊಗೋರಿ, ರಾಯಚೂರು ತೊಗೋರಿ, ಬಳ್ಳಾರಿ ತೊಗೋರಿ, ಕೊಟ್ಟೂರು ತೊಗೋರಿ, ಗದಗ ತೊಗೋರಿ, ಆಮೇಲೆ ಬೆಂಗಳೂರಂತೂ ಇದ್ದದೆ, ಮಂಡ್ಯ ತೊಗೋರಿ. ನಾನು ಏನಾದರೂ ಹೆಸರುಗಳನ್ನು ಬಿಟ್ಬಿಟ್ಟಿದ್ರೆ ಕ್ಷಮಿಸಬೇಕು. ಪ್ರತಿಯೊಬ್ಬ ನಮ್ಮ ಡಿಸ್ಟಿಕ್ಕಿನ ಮೆಂಬರ್ಗಳನ್ನು ಬಂದು ಈ ನಮ್ಮ ಇದಕ್ಕೆ ಶೋಭೆಯನ್ನು ತೋರಿಸೋದಕ್ಕೆ ಅವರೆಲ್ಲರಿಗೂ ಧುರೀಣರಿಗೆ ಹಾಗೂ ಎಲ್ಲ ಮೆಂಬರ್ಗಳಿಗೆ ನನ್ನ ಅನಂತ ವಂದನೆಗಳು. ಮತ್ತು ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ಇಲ್ಲಿವರೆಗೂ ಸಕ್ಸಸ್ ಮಾಡಲಿಕ್ಕೆ ಕಾರಣರಾದ 4 ಜನರ ಹೆಸರು ತೋಳು ನನಗೆ ಹೆಮ್ಮೆಯ ವಿಷಯ. ಇದು 2 ತಿಂಗಳಿಂದ ಸತತ ಪ್ರಯತ್ನ. ಒಂದು ನಮ್ಮ ಮಂಜುನಾಥ್ ಅವರು ಎಲ್ಲರಿಗೂ ರಿಮೈಂಡರ್ ಮಾಡೋದು, ಎಲ್ಲರಿಗೂ ಬರೆಯೋದು, ಇದೊಂದು ಕಂಟಿನ್ಯೂಯಸ್ ಆಗಿ ಅವರು ರೆಗ್ಯುಲರಾಗಿ ವರ್ಕ್ ಮಾಡಿದರು. ಅವರು ಏನೇನು ವರ್ಕ್ ಮಾಡ್ಯಾರ ಅದರ ಟೈಮ್ ಸಿರಿ ಪ್ರಕಾರ ನಮ್ಮ ಅನಿಲ್ ಇನಾಮ್ದಾರ್ ಅವರು ಎಲ್ರಿಗೂ ಮೆಸೇಜ್ಗಳನ್ನು ತಲುಪಿಸಿದರು. ಇದೇ ರೀತಿಯಿಂದ ಈ ದಾನಿಗಳು, ಅಯ್ಯೋ ತಪ್ಪಾಯ್ತು ನನಗೆ, ಈ ಕಾರ್ಯಕ್ರಮಗಳ ಸಕ್ಸಸ್ಸಿಗೆ ಕಾರಣ ದಾನಿಗಳು. ಪ್ರತಿಯೊಬ್ಬ ದಾನಿಗೂ ನನ್ನ ಅನಂತ ವಂದನೆಗಳು. ಅವ್ರು ಕೊಟ್ಟದ್ದಕ್ಕೆ ಇದೆಲ್ಲ ಕಾರ್ಯಕ್ರಮನೂ ಇಷ್ಟು ತುಂಬ ಸಕ್ಸಸ್ ಆಗಿ ಮಾಡಿದ್ವಿ. ಹಾಗೂ ನಮ್ಮ ಖಜಾಂಚಿಯಾದ SN ಕುಲಕರ್ಣಿ ಅವರು ಬಂದದ್ದೆಲ್ಲ ಎಂಟ್ರಿ ಮಾಡೋದು, ನಮಗೆಲ್ಲ ಹೇಳೋದು, ಆಮೇಲೆ ಯಾರ್ಯಾರ ಹೆಸರುಗಳನ್ನು ಅನೌನ್ಸ್ ಮಾಡೋದು ಸಿಸ್ಟಮ್ಯಾಟಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದರು. ಆ ಕಡೆ ಬಿಜಾಪುರ ಬಾಗಲಕೋಟ್ ನಮ್ಮ ಗುಂಡಪ್ಪ ತೊಂತನಾಳನ್ ಟೀಮ್ ಹಾಗೂ
ಇವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಸರಿಯಾಗಿ ನೋಡಿಕೊಂಡು ಬಾಗಲಕೋಟೆಯಲ್ಲಿ ಎಲ್ಲ ಮಾಡಿಕೊಂಡು ಮಾಡ್ತಕ್ಕಂಥ ಗಡಾದವ್ರಿಗೆ ಖರೆ ಒಂದು ಹೇಳ್ಬೇಕಂದ್ರೆ ಇವರು 4 ಜನ ಇಷ್ಟು ಕಷ್ಟಪಡದೆ ಹೋದರೆ ನಮ್ಮ ಕಾರ್ಯಕ್ರಮ ಇಷ್ಟು ಸಕ್ಸಸ್ ಆಗ್ತಾಯಿರಲ್ಲ. ಅವ್ರಿಗೂ ನಮ್ಮ NAC ವತಿಯಿಂದ ಅನಂತ ವಂದನೆಗಳು. ಕೊನೆಯದಾಗಿ ಶಹಾಪುರ್ಕರ್ ಹಾಗೂ ದೇಶಪಾಂಡೆ ಬೆಳಗಾಮಲ್ಲಿ ಇದಲ್ಲದೆ ಎಷ್ಟೋ ಜನರು ಬೆಳಗಾಮಿನ ಧುರೀಣರು ನಮಗೆ ತುಂಬ ಸಹಾಯ ಮಾಡಿದರು. ಜನರು ಬರೋಕ್ಕೆ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ನಾನು ತುಂಬ ಅನಂತ ವಂದನೆಗಳನ್ನು ಸೇರಿಸುತ್ತೇನೆ. ಕೊನೆಯದಾಗಿ ಏನು ಹೇಳೋದಿಲ್ಲ, ಮೀಟಿಂಗನ್ನು ಸವಿಸ್ತಾರವಾಗಿ ಎಲ್ಲರೂ ಬಂದು ಕಮಾಂಡರ್ ಅವ್ರ ಮಾತಲ್ಲಿ ಕೇಳಿದಿರ. ಏನಿಲ್ಲ, ನಮ್ಮ ಕೆಲಸ ಏಪ್ರಿಲ್ ಎಂಡ್ವರೆಗೂ ಆಗುತ್ತೆ. ಇದೇ ಜಯಬೇರಿ ಹೊಡೆದು ಎಲ್ಲ ಕಡೆ ನಾವು ನೆಕ್ಸ್ಟ್ ಮೀಟಿಂಗ್ಗಳನ್ನು ಮಾಡೋಣ. ಎಲ್ಲ ಕಡೆ ಬರ್ರಿ. ಯಾರ್ಯಾರು ಬಂದಿಲ್ಲ ಅವ್ರಿಗೆ ಈ ವಿಷಯವನ್ನು ತಿಳಿಸಿ ಹೇಳ್ರಿ. ಪಾಪ ಕೆಲವು ಮಂದಿ ಅನಾನುಕೂಲ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅವ್ರಿಗೂ ತಿಳಿಸಿ ಹೇಳ್ರಿ. ನೀವು ಈ ವಿಷಯವನ್ನು ಎಲ್ರಿಗೂ ತಿಳಿಸ್ತೀರಾ. ಹಾಗೂ ಏಪ್ರಿಲ್ವರೆಗೂ ಥೋಡಾ ನಿಂದಿರಿ, ಸ್ವಲ್ಪ ಇರ್ರಿ. ಮಹಾರಾಷ್ಟ್ರದಿಂದಲೂ ಎಷ್ಟೋ ಜನರು ಬಂದು ಅವರು ಕೂಡ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಸಕ್ಕರೆ ಕಾರ್ಖಾನೆಯ ಜನರಿಗೆ ನನ್ನ ಅನಂತ ವಂದನೆಗಳನ್ನ ಹೇಳ್ತೀನಿ. ಇಷ್ಟೇ ಒಂದು ವಿಷಯ, ಈ ಯಾವ ಸಕ್ಕರೆ ಕಾರ್ಖಾನೆಯವ್ರು ನೀವು ಬಂದಿದ್ದೀರಾ, ನಮ್ಮ NAC ಜೊತೆಗೆ ಸೇರಿ ನಿಮ್ಮದೊಂದು ಬೇರೆಯೇ ಒಂದು ಸಂಘಟನೆ ಮಾಡೋಣ. NAC ಸಕ್ಕರೆ ಕಾರ್ಖಾನೆಯ ಸಂಘಟನೆ ಅಂತ ಮಾಡಿ ನಿಮಗೆಲ್ಲ ವಿಷಯಗಳನ್ನು ತಿಳಿಸ್ತಾ ಇರೋಣ. ನಿಮ್ಮೆಲ್ಲರಿಗೂ ಪೆನ್ಷನ್ನು ಕೊಡಿಸೇ ತೀರ್ತೀವಿ. ಬೋಲೋ ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ನಮಸ್ಕಾರ.